ಹಂಗಂದ್ರೆ ಸ್ವಲ್ಪ ನಿಜ ಹೇಳ್ಬೇಕು. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ಆಗ್ತಿರೋ ಫೇಮಸ್ ಮಾಡೋಣ ಅನ್ಕೊಂಡಿದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಫಸ್ಟ್ ಗೆ ಸ್ವಲ್ಪ ನೀರ್ ಹಾಕೊಂಡು ಸೊ ಒಂದ್ 3 to 4 ಮಿನಿಟ್ಸ್ ಹೀಟ್ ಮಾಡ್ಕೊಳ್ಳೋಣ. ಯಾಕಂತ ಮುಂದೆ ಹೇಳ್ತೀನಿ. ಈಗ ಸ್ವಲ್ಪ ಕಾಫಿ ಪೌಡರ್ ಹಾಕೋಣ. ಒಂದ್ ಬೌಲ್ ತಗೊಂಡು ಕಾಫಿ ಪೌಡರ್ ಹಾಕೋಣ. ಫಸ್ಟ್ ಅದಕ್ಕೆ 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕೊಂಡಿದೀನಿ. ಆಗ್ಲೇ ಹೇಳಿದ್ನಲ್ಲ ಹಾಟ್ ವಾಟರ್ ಬೇಕಾಗುತ್ತೆ ಅಂತ. ಸೊ ಈ ಹಾಟ್ ವಾಟರ್ನ ಆಲ್ರೆಡಿ 3 to 4 ಮಿನಿಟ್ಸ್ ಆದ್ಮೇಲೆ ಸ್ವಲ್ಪ ಬೆಚ್ಚಗಾಗೈತೆ. ಸೊ ಈ ಹಾಟ್ ವಾಟರ್ನ ತಗೊಂಡು ಕಾಫಿ ಪೌಡರ್ನ ಸ್ವಲ್ಪ ಕ್ಲೀನಾಗಿ ಕಲ್ಸ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಆಗಲಿ. ಇವಾಗ ಡಿಕಾಷನ್ ಅಲ್ಲಿ ಕ್ಲೀನಾಗಿ ಈ ತರ ಪ್ರೆಸ್ ಮಾಡಿ ಎರಡು ಕಡೆ ಇದನ್ನ ಎತ್ತಿ ಸೈಡ್ ಈ ತರ ಹಾಕಬೇಕು. ಒಂದು ಕಂಟೈನರ್ ಮಾಡ್ಕೋಬೇಕು. ಕ್ಲೀನಾಗಿ ನೆನಬೇಕು ಅದು. ಸೊ ನಿಮ್ಗೆ ಈ ತರ ಸೊ ನಾನು 4 ರಸ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಸೊ ಈ ತರ ಕ್ಲೀನ್ ಆಗಿ ನೆನೆಸಿ ಸೈಡ್ ಇಟ್ಕೋಬೇಕು. ಒಂದ್ 10 ನಿಮಿಷ ಫ್ರಿಜ್ ಅಲ್ಲಿ ಇಟ್ಬಿಡೋಣ. ಈಗ ಒಂದ್ ಪನ್ನೀರ್ 4 ಪೀಸ್ ಮಾಡ್ಕೊಳ್ಳೋಣ. ಒಂದ್ 3 ಪೀಸ್ ಸಾಕು. ಸೊ ಅದನ್ನ ಅದ್ರಾಗ ಹಾಕೊಂಡು ಬಿಡಿ ಇನ್ನೊಂದು ಹಾಕೋಣ. ಇದೇನ್ ಮಾಡೋದು, ಹಾಕ್ಬಿಡೋದು ಅದನ್ನ ಹಾಕೊಂಡು ಮತ್ತೆ 2 ಕ್ಯೂಬ್ ಚೀಸ್ ಹಾಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋಬೇಕು. ಈಗ ಫ್ರೆಶ್ ಕ್ರೀಮ್ ಹಾಕಂತ ಇದೀನಿ. ಸ್ವಲ್ಪ ಹಾಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಇದಾದ್ಮೇಲೆ 1-2 ಸ್ಪೂನ್ ಹನಿ ಹಾಕಂತ ಇದೀನಿ. ಮತ್ತೆ ಸ್ವಲ್ಪ ಶುಗರು. ಈಗ ಇದನ್ನ ಕ್ಲೀನಾಗಿ ಮಿಕ್ಸಿಗೆ ಹಾಕೊಂಡ್ ಬರೋಣ. ಇದನ್ನ ಈಗ ಮಿಕ್ಸಿಗೆ ಹಾಕೊಂತಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಈ ತರ ಇರುತ್ತೆ. ಹೆಂಗ್ ಚೆನ್ನಾಗಿ ಬಂದೈತೆ ಅಂತ. ಸೊ ಇದನ್ನ ಆವಾಗಲೇ ನೆನೆಸಿಟ್ಟಿದ್ವಲ್ಲ, ಆ ರಸಕ್ಕೆ ತಗೊಬಂದು ಅದ್ರ ಮೇಲೆ ಹಾಕೋಣ. ಸೊ ಈ ಕ್ರೀಮ್ನ ಆವಾಗಲೇ ನೆನೆಸಿಟ್ಟಿದ್ವಲ್ಲ, ಸೊ ಅದ್ರ ಮೇಲೆ ಲೇಯರ್ ಬೈ ಲೇಯರ್ ಹಾಕೋಣ. ಒಂದು ಲೇಯರ್ ಹಾಕೊಂಡು ಇನ್ನೊಂದು ಲೇಯರ್ಗೆ ಮತ್ತೆ ಹಾಕೋಣ. ಆಮೇಲೆ ಈಗ ಲೈಟಾಗಿ ಕೋಕೋ ಪೌಡರ್ ಹಾಕೋಣ. ಸಾಕು. ಮತ್ತೆ ಲಾಸ್ಟ್ ಅಲ್ಲೇ ಇನ್ನೊಂದು ಮೇಲೆ ಅದ್ರ ಮೇಲೆ ಒಂದು ಲೇಯರ್ ಹಾಕ್ತೀವಲ್ಲ, ಸೊ ಸರಿ ಹೋಗುತ್ತೆ. ಜಾಸ್ತಿ ಹಾಕೋಬಿಡ್ರಿ, ಲೈಟಾಗಿ. ಈಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೋಬೇಕು. ಟೋಟಲ್ ನನ್ನ ಹತ್ರ 5 ಪೀಸ್ ಇದು. ಸೊ 5 ಪೀಸ್ಗೆ ಹಾಕೊಂಡಿದ್ದೀನಿ. ಸೊ ಇವಾಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಕ್ರೀಮ್ ಹಾಕ್ಬಿಡೋಣ. ಫುಲ್ ಎಷ್ಟೈತೆ ಅಷ್ಟೆಲ್ಲ ಹಾಕ್ಬಿಡ್ತೀನಿ. ಸೊ ಇವಾಗ ಇದ್ರ ಮೇಲೆ ಎಷ್ಟಿದೆ ಕ್ರೀಮ್ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಬಿಡ್ಬೇಕು. ಈ ಕಿಂಡರ್ ಅಷ್ಟೇ ಅಲ್ವಾ. ಈಗ ಫೈನಲ್ ಟಚ್ಗೆ ಸ್ವಲ್ಪ ಕೋಕೋ ಪೌಡರ್ ಹಾಕಬೇಕು. ಸೊ ಫೈನಲಿ ಹಿಂಗಿರುತ್ತೆ. ಸೊ ಕೋಕೋ ಪೌಡರ್ ಆದ್ಮೇಲೆ ಒಂದು 2-3 ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಬಿಡ್ಬೇಕು. ಸೊ ಇವಾಗ 3 ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ತಿನ್ನೋಣ ಹೆಂಗಿರುತ್ತೆ ಅಂತ ಮತ್ತೆ ಹೇಳ್ತೀನಿ. ಸೊ ಫೈನಲಿ ತಿರಮಸ್ ರೆಡಿ ಆಗಿದೆ. ಆಲ್ಮೋಸ್ಟ್ 2.5 ಅವರ್ ಆಗಿದೆ. ಸೊ ಇವಾಗ ಟೇಸ್ಟ್ ಹೆಂಗಿದೆ ಅಂತ ತಿಂದು ಹೇಳ್ತೀನಿ. ಲೆಟ್ಸ್ ಗೋ. ಸೊ ಒಂದು ಬೈಟ್ ತಗೊಂಡು ತಿಂದು ನೋಡೋಣ ಹೆಂಗೈತೆ ಅಂತ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ಬಂದಿದೆ ಅಂತ. ಸೊ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ನಿಜವಾಗ್ಲೂ ಸಾಕಾಗೈತೆ. ಈ ರೇಂಜ್ ಬರುತ್ತೆ ಅನ್ಕೊಂಡಿರಲಿಲ್ಲ, ಬಟ್ ಸಾಕಾಗೈತೆ. ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಹಂಗೆ ಎತ್ಕೊಂತಾರೆ. ಹಂಗಂದ್ರೆ
ಸೂಪರ್. ನಿಜ ಹೇಳ್ಬೇಕು, ನಿಜವಾಗಿ ಚೆನ್ನಾಗೈತಾ? ನಿಂತಿನ ಯಾಕೆ ನಿನ್ಗಿಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಬಾಯಿಲಿ ಸ್ವಲ್ಪ ತಿನ್ಬಾ. ಬೇಡವಾ? ಓ, ಬ್ರೆಡ್ ಅಲ್ಲ ಅದು, ರಸ್ಕು. ಏನೋ ಒಂದ್ ಹಾಕಿನ್, ಚೆನ್ನಾಗೈತಿ ಇಲ್ವೋ ಹೇಳು ಅಷ್ಟು. ಹಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸಕ್ಕೆ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್.